ದ ಏಜಸ್ ಆಫ್ A and B are in the ratio 4:7 respectively. After 8 years, the ratio of their ages will be 2:3. What is the sum of the ages of A and B? A ಮತ್ತು ಬಿಗಳ ವಯಸ್ಸು ಕ್ರಮವಾಗಿ 4:7 ಅನುಪಾತದಲ್ಲಿದೆ. 8 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತವು 2:3 ಆಗಿರುತ್ತದೆ. ಎ ಮತ್ತು ಬಿಗಳ ವಯಸ್ಸಿನ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ ಕರೆಕ್ಟಾ, ಮೊತ್ತ ಅಂತ ಕೇಳಿದ್ದಾರೆ. ಸೊ ಇಲ್ಲೂ ಸಹ ಮೊತ್ತ ಮಾಡಿದ್ರೆ ಎಷ್ಟು ಬಂತು ಸರ್? 11. ಆನ್ಸರ್ ಶುಡ್ ಬಿ ಇನ್ ದ ಮಲ್ಟಿಪಲ್ ಆಫ್ 11. ಯಾವುದಿದೆ? ಒಂದೇ ಆಪ್ಷನ್ ಇದೆ, ಆಪ್ಷನ್ ಡಿ. ನೋಡಿ ಇದು ಸಹ ಫೇಸ್ ಟೋಲಲ್ಲಿ ಕೇಳಿರುವಂಥ ಪ್ರಶ್ನೆ. ಡೈರೆಕ್ಟಾಗಿ ಆನ್ಸರ್ ಬರುತ್ತೆ. ಸಮ್ ಕ್ವಶನ್ಸ್ಗೆ ಏನಾಗುತ್ತೆ ಡೈರೆಕ್ಟಾಗಿ ಬರುತ್ತೆ, ಸಮ್ ಕ್ವಶನ್ಸ್ಗೆ ನಾವು ಏನು ಮಾಡಬೇಕು, ಸ್ವಲ್ಪ ತಲೆಯನ್ನು ಓಡಿಸ್ಬೇಕು. ಕರೆಕ್ಟಾಗಿ ಎಷ್ಟು ಬಂತು ಸರ್? ಡೈರೆಕ್ಟ್ 11 ಮಲ್ಟಿಪಲ್ ಇರೋದು ಒಂದೇ ಆಪ್ಷನ್, ದಟ್ ಈಸ್ 44. ಇಲ್ಲ ಒಂದು ವೇಳೆ ನಾವು ಮಾಡ್ತೀವಿ ಸರ್ ಅಂದರೆ ಆರಾಮಾಗಿ ಮಾಡಿ. 4:7 2:3. ಕರೆಕ್ಟಾ? ಡಿಫ್ರೆನ್ಸ್ ಎಷ್ಟು ಸರ್? 1. ಡಿಫ್ರೆನ್ಸ್ ಎಷ್ಟು ಸರ್? 3. ಇಲ್ಲಿ 3 ಮಲ್ಟಿಪ್ಲೈ ಮಾಡೋದು ಎಷ್ಟು ಸರ್? 6:9 4:7. 2 ಡಿಫ್ರೆನ್ಸ್ ಬಂತು. 2ನ ವ್ಯಾಲ್ಯೂ ಎಷ್ಟು ಸರ್? 8. 1ನ ವ್ಯಾಲ್ಯೂ 4. ಕರೆಕ್ಟಾ? 1ನ ವ್ಯಾಲ್ಯೂ 4. ಕರೆಕ್ಟಾ? ಸೊ 11ನ ವ್ಯಾಲ್ಯೂ ಎಷ್ಟು? 11 × 4 ದಟ್ ಈಸ್ ಈಕ್ವಲ್ ಟು 44. ಈ ಥರ ಬೇಕಂದ್ರೂ ಮಾಡ್ಬೋದು, ಬಟ್ ಟೈಮ್ ತಗೊಳ್ಳೋದು. ಕರೆಕ್ಟಾ? ಇಲ್ಲಿ 11ನ ಮಲ್ಟಿಪಲ್ ಅಂದರೆ ಇರೋದೇ ಒಂದು ಆಪ್ಷನ್, ಸೊ ನಾವು ಡೈರೆಕ್ಟಾಗಿ ಮಾಡ್ಬೋದಲ್ವಾ? ಕ್ಲಿಯರ್ ಸರ್? ಕ್ಲಿಯರ್. The ratio of the ages of A and B is 3:4. 4 years ago, the ratio of their ages was 5:7. What will be the ratio of ages of A and B 4 years from now? ಕರೆಕ್ಟಾ? ಮಾಡಿ. ರೇಷಿಯೋ ಎಷ್ಟಿದೆ ಸರ್? ಈಗ 3:4 ಇದೆ. 4 ವರ್ಷಗಳ ಹಿಂದೆ ಏನಾಗಿತ್ತು ಸರ್? 5:7 ಇದೆ. ಡಿಫ್ರೆನ್ಸ್ ಸೇಮ್ ಇದೆಯಾ ಸರ್? ಡಿಫ್ರೆನ್ಸ್ ಸೇಮ್ ಇದೆ. ಡಿಫ್ರೆನ್ಸ್ ಸೇಮ್ ಇಲ್ಲ ಅಂದರೆ ನಾವು ಡಿಫ್ರೆನ್ಸ್ನ ಸೇಮ್ ಮಾಡ್ಕೋಬೇಕು. ಸೊ ರೇಷಿಯೋನ ಫೈಂಡ್ ಔಟ್ ಮಾಡಿ. ಈ 2 ಇಲ್ಲಿಂದ ಮಾಡಿ, ಈ 1ನ ಇಲ್ಲಿಂದ ಮಾಡಿದ್ರೆ ನಮಗೇನಾಗ್ತದೆ? 6:8 5:7. ಈಗ ಡಿಫ್ರೆನ್ಸ್ ಸೇಮ್ ಇದೆ ಸರ್? 1 ಇದೆ. ಕರೆಕ್ಟಾ? ಎಷ್ಟು ವರ್ಷಗಳ ಹಿಂದೆ ಅಂತ ಹೇಳಿದರೆ ಸರ್? 4 ವರ್ಷಗಳ ಹಿಂದೆ ಅಂತ ಹೇಳಿದರೆ 4 ವರ್ಷಗಳ ಹಿಂದೆ. ಕರೆಕ್ಟಾ? ಹಾಗಾದರೆ ಎಷ್ಟು ಬರುತ್ತೆ ಸರ್? 4 ವರ್ಷಗಳ ಹಿಂದೆ ಪ್ರೆಸೆಂಟ್ ಎಷ್ಟು ಬರುತ್ತೆ ಸರ್? 24:8 4 32. ಕರೆಕ್ಟಾ? 32 ಏನಾಯಿತು? ಪ್ರೆಸೆಂಟದು ಬಂತು. ಬಟ್ ಈಗೇನು ಅವ್ರು ಕೇಳಿದ್ದಾರೆ, ವಾಟ್ ವಿಲ್ ಬಿ ದ ರೇಷಿಯೋ ಆಫ್ ಏಜಸ್ ಆಫ್ ಎ ಆ್ಯಂಡ್ ಬಿ 4 years ಫ್ರಮ್ ನೌ? ಈಗಿನಿಂದ 4 ವರ್ಷಗಳ ನಂತರ ಎ ಮತ್ತು ಬಿನ ಎ ಮತ್ತು ಬಿನ ವಯಸ್ಸಿನ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಕರೆಕ್ಟಾ? 4 ವರ್ಷಗಳು ಆದಮೇಲೆ ಅಂದರೆ 4 ವರ್ಷ ಆ್ಯಡ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಎಷ್ಟು ಬಂತು ಸರ್? 28:36. ಕರೆಕ್ಟಾ? 4 7 4 9 7:9 is the answer. Option D is the correct answer. Option D is the correct answer. Correct? Option D is the correct answer. Clear sir? Clear. ಇಲ್ಲಿ ನೋಡಿ, the percentages of A and B are in the ratio 3:4. 12 years ago their ages were in the ratio 2:3. Sum of the percentages of A and B. ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿದೆ. ಪ್ರಸ್ತುತ ವಯಸ್ಸು ಮೊದಲು ನಾವೇನು ಮಾಡೋಣ? ಚೆಕ್ ಮಾಡೋಣ. ಪ್ರಸ್ತುತ ವಯಸ್ಸು ಎಷ್ಟಿದೆ? 3:4 ಇದೆ. 3:4 ಅಂದರೆ 3 + 4 ದಟ್ ಈಸ್ ಈಕ್ವಲ್ ಟು 7. ಆನ್ಸರ್ ಶುಡ್ ಬಿ ಇನ್ ದ ಮಲ್ಟಿಪಲ್ ಆಫ್ 7. ಕರೆಕ್ಟಾ? 7 72 ಹೋಗಲ್ಲ, 60 ಹೋಗಲ್ಲ, 84 ಹೋಗುತ್ತೆ, 48 ಸಹ ಹೋಗಲ್ಲ. ಆಪ್ಷನ್ ಸಿ ಇಸ್ ದ ಡೈರೆಕ್ಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ಡೈರೆಕ್ಟ್ ಆನ್ಸರ್. ಒಂದು ನೋಡಿ, ಈ ಥರ ನಾವು ಸಿಂಪಲಾಗಿ ಮಾಡ್ಬೋದು. ಡೈರೆಕ್ಟ್ ಬಂತ ಇದು? ನಾವು ಏನು ಮಾಡಿಲ್ಲ, ಜಸ್ಟ್ ಏನು ಮಾಡಿದ್ವಿ? ಮಲ್ಟಿಪಲ್ನ ಚೆಕ್ ಮಾಡಿದ್ವಿ. ಮಲ್ಟಿಪಲ್ನ ಚೆಕ್ ಮಾಡೋದು ನಮ್ಮ ಆನ್ಸರ್ ಡೈರೆಕ್ಟಾಗಿ ಬಂತು. C4 24/11/2020 ಶಿಫ್ಟ್ನ ಪ್ರಶ್ನೆ ಇದು ಸಹ ಹೀಗೆ ಬಂತು. ಕರೆಕ್ಟಾ? ಹೇಗೆ ಇಲ್ಲಿ ನೋಡಿ 16th ಕ್ವಶನ್ ಸಹ ನಮಗೆ ಡೈರೆಕ್ಟ್ 2024 ಈ ಥರ ಕೊಟ್ಟಿರ್ತಾರೆ. ಒಂದೊಂದು ಪ್ರಶ್ನೆ ಬಂದಿರುತ್ತೆ. ನಾವು ಏನು ಮಾಡಬೇಕು? 1 ಸೆಕೆಂಡ್ ತಗೊಳ್ಳೋದಲ್ವಾ? ಚೆಕ್ ಮಾಡಿದ್ರೆ ಮುಗೀತು. ಕ್ಲಿಯರ್? ದ ರೇಷಿಯೋ ಆಫ್ ಪರ್ಸೆಂಟೇಜಸ್ ಆಫ್ father and son is 15:8. 6 years ago the ratio of their ages was 13:6. What is the father's percentage? Father's percentage ratio ಎಷ್ಟು ಸರ್? 15 ಇದೆ. ಅಂದರೆ ಆನ್ಸರ್ ಶುಡ್ ಬಿ ಇನ್ ದ ಮಲ್ಟಿಪಲ್ ಆಫ್ ವಾಟ್ ಸರ್? ಆನ್ಸರ್ ಶುಡ್ ಬಿ ಇನ್ ದ ಮಲ್ಟಿಪಲ್ ಆಫ್ 15. 15ನ ಮಲ್ಟಿಪಲ್ ಯಾವುದಿದೆ ಸರ್? 65 ಅಲ್ಲ, 58 ಅಲ್ಲ, 78 ಅಲ್ಲ, ಓನ್ಲಿ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ಡೈರೆಕ್ಟ್ ಆನ್ಸರ್. ವಿತಿನ್ ಸೆಕೆಂಡ್ಸ್ ಒಳಗಡೆ ಆನ್ಸರ್ ಬಂತು. ಸಮ್ ಕ್ವಶನ್ಸ್ ಆಗುತ್ತೆ. ಕರೆಕ್ಟಾ? ನೋಡಿ, ಒಂದು ಫಂಡಮೆಂಟಲ್ ಕಲಿಬೇಕು, ಎರಡನೇದು ರೇಷಿಯೋ ಮೆಥಡನ್ನು ಕಲೀರಿ, ಮೂರನೇದು ಆಪ್ಷನ್ ಎಲಿಮಿನೇಷನ್ ನೋಡಿ. ಕರೆಕ್ಟಾ? ಇಲ್ಲ ನಮಗೆ ಬಂದಿಲ್ಲ ಅಂದರೆ ನಾನು ತೋರಿಸ್ತೀನಿ ಇದನ್ನು ಎಗೈನ್ ಇನ್ನೊಂದು ಮೆಥಡ್ ಸಹ ನಾನು ತೋರಿಸ್ತೀನಿ. ಕರೆಕ್ಟಾ? CPR ಮೆಥಡಲ್ಲಿ ತೋರಿಸ್ಬೋದು, ಇದರಲ್ಲಿ ತೋರಿಸ್ಬೋದು. ನೋಡಿ ಹೇಳ್ತೀನಿ. 15:8 ಇದೆ. ಕರೆಕ್ಟಾ? 13:6 ಇದೆ. ಮೊದಲನೇ ಆಪ್ಷನ್ ಚೆಕ್ ಮಾಡಿ. 15ಇಂದ ಹೋಗುತ್ತೆ. ಒಂದು ವೇಳೆ ಹೋಗಿಲ್ಲ ಅಂದರೆ ಎಷ್ಟು ವರ್ಷಗಳಿಂದ? 6 years ಅಂದ್ಕೊಳ್ಳಿ. -6 ಮಾಡಿದ್ರೆ ಅವಾಗ ಏನಾಗಬೇಕು? 13ಇಂದ ಹೋಗಬೇಕು. ಈ ಥರ ಕರೆಕ್ಟ್ 13ಇಂದ ಹೋಗಬೇಕು. ಈ ಥರ ಚೆಕ್ ಮಾಡೋದು. ಒಂದು ವೇಳೆ ಬಿ ಕೇಳಿದ್ರೆ ಅಂದ್ಕೊಳ್ಳಿ, ಬಿ ಇದು ಪ್ರೆಸೆಂಟ್ ಕೇಳಿದ್ರೆ ಪ್ರೆಸೆಂಟ್ ಚೆಕ್ ಮಾಡಿ.
ಕರೆಕ್ಟಾ. ಪ್ರೆಸೆಂಟ್ 3-4 ಆಪ್ಷನ್ ಇದೆ ಅಂದ್ಕೊಳ್ಳಿ, 6 ಇಯರ್ಸಿಗೆ ಅಂದ್ಕೊಳ್ಳಿ, -6 ಮಾಡಿ ಕರೆಕ್ಟ್. ಆಗ 6ಇಂದ ಮಲ್ಟಿಪಲ್ ಹೋಗಬೇಕು, ಆವಾಗ ನಮ್ಗೆ ಆನ್ಸರ್ ಡೈರೆಕ್ಟಾಗಿ ಸಿಗುತ್ತೆ. ಕ್ಲಿಯರ್. ಈ ಥರ ಒಂದು ಪ್ರಶ್ನೆಗಳನ್ನ ಅಪ್ರೋಚನ್ನು ನಾವು ಏನು ಮಾಡಿ ಕಲಿಬೇಕು ಕರೆಕ್ಟಾ. ಎಕ್ಸಾಮ್ ಪಾಯಿಂಟ್ ಒಂದೇ ಕ್ವಶನ್ ಬರಲಿ, ಎರಡೇ ಕ್ವಶನ್ ಬರಲಿ ಕರೆಕ್ಟ್. ಅಪ್ರೋಚನ್ನು ಕಲಿತ್ರೆ ಏನು ಮಾಡೋದು, ಸಮ್ ಟೈಮನ್ನು ಉಳಿಯುತ್ತೆ ಕರೆಕ್ಟಾ. ಟೈಮ್ ಉಳಿದ್ರೆ ನಮಗೆ ಬೇರೆ ಈಗ ಈಸಿ ಕ್ವಶನ್ಸ್ಗೆ ಡೈರೆಕ್ಟಾಗಿ ಮಾಡಿ, ಒಳ್ಳೆ ಕ್ವಶನ್ಸ್ಗೆ ರೆಸ್ಪೆಕ್ಟ್ ಕೊಡೋಣ. ಕ್ಲಿಯರ್. ನೋಡಿ, ಇವತ್ತು ಏಜಸ್ನ ಪಾರ್ಟ್ 1 ಕರೆಕ್ಟಾ. ನಾಳೆ ಪಾರ್ಟ್ 2 ಮಾಡೋಣ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಆಗ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.